ಹೇಳಿ ಸರ. ಹೆಣ್ಣು ಮಗಳು ಇತ್ತಂತ ಆ ತಾಯಿಗೆ ಲಗ್ನ ಆಗಿದ್ದಿಲ್ಲ ಅಂತ. ಹ್ಞೂ ರೀ. ಮತ್ತೆ ನಾನು ನೋಡಿದ ಈ ಕಡೆ ಲಗ್ನ ಮತ್ತೆ ಎಲ್ಲ ಆದ್ರಿ. ಹ್ಞೂ ರೀ. ಗಂಡು ಮನೆಯವ್ರು ಕರೆಯಕ್ಕೆ ಬಂದ್ರು. ಹೇಳಿ ಸರ್. ಕರೆಯಕ್ಕೆ ಬಂದ್ಗಳಿಗೆ ಒಬ್ಬರು ಏನು ಮಾಡಿದ್ರು, ಈಗ ಸಣ್ಣ ಕೂತಾರಲ್ಲ. ಹ್ಞೂ ರೀ. ಕೂತಾಕ ನಾವು ಹೋಗಿ ಬರ್ತೀವಿ ಗಂಡನ ಮನೆಗೆ ಅಂತ ಹೇಳಿದ್ರು. ಹ್ಞೂ ರೀ. ಇವ್ರು ಕೂತವ್ರು ಏನು ಅಂತ ಶರಣರು ಹೇಳಿ ಸರ್. ನೋಡುವ ನೀವು ಹೋಗಕ್ಕೆ ಹೋಗ್ತಿ. ಹ್ಞೂ ರೀ. ತಾಯಿ ತಂದೆ ಹೆಸರು ತರ್ಬೇಕು, ಹೌದು ರೀ. ಗಂಡನ ಮನೆ ಹೆಸರು ತರ್ಬೇಕು, ಹ್ಞೂ ರೀ. ಎಲ್ಲ ಉತ್ತಮರ ಹೆಸರು ತರ್ಬೇಕವ ಹೋಗಿ ಬಾ ಅಂತ ಹೇಳಿ. ಹ್ಞೂ ರೀ. ಅಂತ ಹೋದ್ರಿ. ಹ್ಞೂ ರೀ. ಒಂದೈದು ದಿನ ನಡೆದ್ರು. ಹ್ಞೂ ರೀ. ಮತ್ತೆ ಸರ್ಪಂಚ್ ಕರೆಯಕ್ಕೆ ಬಂದ್ರು. ಹ್ಞೂ ಸರ. ಬರೋ ಮುಂದೆ ಏನು ಮಾಡಿದ್ರಿ, ಏನು ಸರ್ ಅವರು? ಅವ್ರ ಮನೆಗೆ ಹೆಸರು ಪಾಡಿದ್ರು. ಹ್ಞೂ ರೀ. ಒಂದು 7 ಸಲಕ್ಕೆ ಹೆಸರು ಪಾಡಿ ಚೀಲದ ಹಾಕೊಂಡು ತಗೊಂಡ್ಬಂದ್ರು. ಹ್ಞೂ ರೀ. ಹೊರಟು ಕುಟ್ಟಿದ್ರು ಶರಣ ಹಾಕ್ತಿದ್ರು ಅಂತ. ಹ್ಞೂ ರೀ. ಇವು ಏನೋ ಮಾತು ಕೇಳಿದ್ರು. ಹ್ಞೂ ಸರ್. ಮತ್ತೆ ಗಂಡ ಮನೆ ಹೆಸರು ತಗೊಂಬ ಅಂತ ಹೇಳಿದ್ರೆ ಗಂಡ ಮನೆ ಹೆಸರು ತಂದಿದ್ರು. ಹೌದು ಸರ. ಅದಕ್ಕೆ ಸರಿಯಾಗಿತ್ತೆ ಹೆಸರು ತಗೊಂಡು ಭಾಳ ಮಂದಿ ಇದ್ದಾರೆ. ಹೌದು ಸರ್. ಹೌದು ರೀ. ಈಗಿಲ್ರಿ ಕಳ್ದ ಸಾಣ್ಯಾಗಾರ. ಹೌದು ಸರ್.